ಮಾತೆಯ ಕತೆ ಇದು. ಸಾಧನೆಯ ಮೆಟ್ಟಲೇರಿದ ವೀರಗಾಥೆ ಇದು. ಕನಸಿನ ಪಥವಿದು. ನಾವೆಲ್ಲ ಕಾಣುವ ಬರೀ ಹಗಲುಗನಸಿದು. ನನಸಾದ ಕತೆ ಇದು. ತನ್ನ ಆಸೆಯನ್ನು ಸಾಕಾರಗೊಳಿಸಿದ ವೀರಗಾಥೆ ಇದು. ಮಾತೆಯ ಕತೆ ಇದು. ಮಾತೆಯ ಕತೆ ಇದು. ಮಾತೆಯ ಕತೆ. ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ. ಪುಟ್ಟ ಹೆಜ್ಜೆಗಳು, ದೊಡ್ಡ ಕನಸುಗಳು, ನಗುವ ಹೂವುಗಳು, ನಾಳೆ ತಾರೆಗಳು, ಹೊಳೆವ ಮುತ್ತುಗಳು, ಜ್ಞಾನ ರತ್ನಗಳು, ಬೆಳೆವ ವೃಕ್ಷಗಳು, ಬೆಳಗೋ ದೀಪಗಳು. ಪುಸ್ತಕವೇ ದೇವರು, ಶಾಲೆ ದೇವಾಲಯ. ಅಶ್ವಿನ್ ವಿದ್ಯಾಲಯ, 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 ಅಶ್ವಿನ್ ವಿದ್ಯಾಲಯ. ಮುನಿವ ಜೀವಗಳು, ಬೆರೆವ ಭಾವಗಳು, ಮಿಡಿವ ಮನಸ್ಸುಗಳು, ಕಲಿವ ಹೃದಯಗಳು. ಗುರುವೇ ದೇವರು, ಶಾಲೆ ದೇವಾಲಯ. ಅಶ್ವಿನ್ ವಿದ್ಯಾಲಯ, 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 ಅಶ್ವಿನ್ ವಿದ್ಯಾಲಯ. ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ, ಅಶ್ವಿನ್ ವಿದ್ಯಾಲಯ. ಹಲೋ. ಹಲೋ ಮ್ಯಾಮ್, ಆಮ್ ಐ ಸ್ಪೀಕಿಂಗ್ ಟು ಕಾಂಚನ ವಿಜಯಮಣಿ ಮ್ಯಾಮ್? ಏಸ್, ತಾವ್ಯಾರು ಮಾತಾಡ್ತಿರೋದು? ಮ್ಯಾಮ್, ನನ್ನ ಹೆಸರು ಪ್ರಿಯಾ ವಾಸುದೇವನ್ ಅಂತ. ನಾನು ಇಂಟರ್ನ್ಯಾಷನಲ್ ವುಮೆನ್ಸ್ ಎಂಪವರ್ಮೆಂಟ್ ಸರ್ವಿಸ್ ಸೊಸೈಟಿ ಕಡೆಯಿಂದ ಕಾಲ್ ಮಾಡ್ತಿದ್ದೀನಿ ಮ್ಯಾಮ್. ಓಕೆ, ಹೇಳಿ. ಮ್ಯಾಮ್, ನಿಮ್ಮ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ ಮತ್ತು ನಿಮ್ಮ ಸ್ಕೂಲ್ ಅಶ್ವಿನ್ ವಿದ್ಯಾಲಯ ಬಗ್ಗೆ ಮಾಹಿತಿ ತಿಳಿದುಕೊಂಡಿದ್ದೀವಿ. ನೀವೆಷ್ಟೋ ಜನರಿಗೆ ಮಾದರಿಯಾಗಿದ್ದೀರಾ ಮ್ಯಾಮ್. ನಿಮ್ಮ ಲೈಫ್ ಜರ್ನಿ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕಂದ್ಕೊಂಡಿದ್ದೀವಿ ಮ್ಯಾಮ್. ಸೊ ನಿಮ್ಮನ್ನು ಬಂದು ಭೇಟಿ ಮಾಡಿ ನಿಮ್ಮ ಇಂಟರ್ವ್ಯೂ ತಗೋಬೇಕು ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ. ಮ್ಯಾಮ್, ಯಾವಾಗ ಬರ್ಬೋದು ನಿಮ್ಮನ್ನು ಭೇಟಿ ಮಾಡೋಕೆ? ನೀವು ನೆಕ್ಸ್ಟ್ ಮಂಡೇ ಬಂದು ಮೀಟ್ ಮಾಡ್ಬೋದು.
ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಮ್ಯಾಮ್. ಮಂಡೇ ಬಂದು ಮೀಟ್ ಮಾಡ್ತೀನಿ ಮ್ಯಾಮ್. ವೆಲ್ಕಮ್ ಪ್ರಿಯಾ ಅವರೇ. ನನಗೂ ತುಂಬ ಖುಷಿ ಆಯಿತು. ನೀವು ನೆಕ್ಸ್ಟ್ ಮಂಡೇ ಬಂದು ಮೀಟ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಡವ ಶ್ರೀಮಂತ ಅನ್ನೋ ಭೇದ ವಿದ್ಯೆಗೆ ಇಲ್ಲ. ಅಂತೆಯೇ ಭೇದ ಭಾವವೂ ಇಲ್ಲ ನಮ್ಮ ವಿದ್ಯಾಲಯದಲ್ಲಿ. ತಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕೆಂಬ ಹಂಬಲ ಎಲ್ಲ ಬಡ ಪೋಷಕರ ಹೃದಯದಲ್ಲಿ. ಅವರ ಜೇಬು ಖಾಲಿ, ಆದರೆ ಮನಸ್ಸು ತುಂಬು ಸಾಗರದಂತೆ ನೀಲಿ. ಅವರ ಕನಸುಗಳನ್ನು ನಾವು ನನಸಾಗಿಸಿ, ಶ್ರೇಷ್ಠ ವಿದ್ಯೆಯನ್ನು ಎಲ್ಲರ ಕೈಗೆಟಗಿಸಿ, ಮಳೆಯ ಹನಿ ಮುತ್ತಾದಂತೆ ಮಕ್ಕಳನ್ನು ದೇಶಕ್ಕೆ ಮುತ್ತಾಗಿಸಿ, ವಿದ್ಯೆ ಎಂಬ ಬ್ರಹ್ಮಾಸ್ತ್ರವನ್ನು ಎಲ್ಲರ ಪಾಲಾಗಿಸಿ ಕೃತಜ್ಞತರಾಗುವುದು ನಮ್ಮ ಅಶ್ವಿನ್ ವಿದ್ಯಾಲಯದ ಧ್ಯೇಯ. ಎಸ್ ಹಲೋ ಮ್ಯಾಮ್, ಐ ಆಮ್ ಪ್ರಿಯಾ ವಾಸುದೇವನ್. ನಮಸ್ತೆ ಮ್ಯಾಮ್. ಇವತ್ತು ಕಾಂಚನಾ ಮೇಡಮ್ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇತ್ತು. ಮ್ಯಾಮ್ ಸ್ವಲ್ಪ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಒಂದು 2 minutes ವೇಟ್ ಮಾಡಬೇಕು. Okay, sure. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಲೋ ಮ್ಯಾಮ್, ಐ ಆಮ್ ಪ್ರಿಯಾ ವಾಸುದೇವನ್, ಜರ್ನಲಿಸ್ಟ್. ಹಾಯ್ ಪ್ರಿಯಾ. ಅವತ್ತು ಕಾಲ್ ಮಾಡಿದ್ದೆ ಅಲ್ಲ ಮ್ಯಾಮ್? ಹೌದೌದು, ಬನ್ನಿ ಕೂತ್ಕೊಳ್ಳಿ. ಹಾ ಪ್ರಿಯಾ, ಕಾಫಿ ಆ ಟೀ? ಕಾಫಿ ಇಸ್ ಫೈನ್ ಮ್ಯಾಮ್. ಓಕೆ. ಲಕ್ಷ್ಮಿ, 2 ಕಾಫಿ ತಗೊಂಡ್ ಬಾ. ಥ್ಯಾಂಕ್ ಯು ಮ್ಯಾಮ್. ಹಾ, ಪ್ಲೀಸ್ ಹ್ಯಾವ್ ಇಟ್. ಲಕ್ಷ್ಮಿ, ಬಾಯಿಲಿ. ಮ್ಯಾಮ್, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಯಾ ಶ್ಯೂರ್. ನಿಮ್ಮ ಲೈಫ್ ಹಿಸ್ಟ್ರಿ ಬಗ್ಗೆ ಹೇಳಿ ಮ್ಯಾಮ್. ಹಾಗೆ ಅಶ್ವಿನ್ ವಿದ್ಯಾಲಯ ಸ್ಕೂಲ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ ಮ್ಯಾಮ್. ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಯ್ತು. ದೇವ್ರು ನನಗೆ ಒಳ್ಳೆ ಬಾಳ ಸಂಗಾತಿ, ಮುದ್ದಾದ 3 ಮಕ್ಕಳು ಕೊಟ್ರು. ಕಾರ್ತಿಕ್, ಅಶ್ವಿನ್, ದಿವ್ಯಾ. ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಇತ್ತು. ಜೀವನ ತುಂಬಾ ಚೆನ್ನಾಗಿ ಸಾಗ್ತಾ ಇತ್ತು. ಬಾಯ್ ರೀ. ಬಾಯ್. ಅಶ್ವಿನ್, ಕಾರ್ತಿಕ್, ಬೇಗ ಬನ್ನಿ. ಟಿಫನ್ ಬಾಕ್ಸ್ ರೆಡಿ ಆಯ್ತು. ಸ್ಕೂಲಿಗೆ ಲೇಟ್ ಆಗುತ್ತೆ. ಬಂದ್ರಾ? ಮಕ್ಕಳು ಬೆಳೆದು ಶಾಲೆಗೆ ಹೋಗಕ್ ಶುರು ಮಾಡಿದ್ರು. ಓಕೆ, ಬಾಯ್ ಅಶ್ವಿನ್, ಬಾಯ್ ಕಾರ್ತಿಕ್. ಟೇಕ್ ಕೇರ್ ಬೋತ್ ಆಫ್ ಯು. ಬಾಯ್ ಬಾಯ್. ಹೀಗೆ ಜೀವನ ತುಂಬಾ ಚೆನ್ನಾಗಿ ಸಾಗ್ತಾ ಇತ್ತು. ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಿದ್ದೆ. ಎಲ್ಲರೂ ನನ್ನ ಟೈಲರ್ ಅಕ್ಕ ಅಂತ ಕರೀತಿದ್ರು. ಇದು ನನ್ನ ಡೈಲಿ ಲೈಫ್ ಆಗಿತ್ತು.
ಹಾಯ್ ಅಮ್ಮು, ಕಮ್ಯಾ, ಕಮ್ ಕಮ್. ನನ್ ಮುದ್ದು. ಹಾ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್, ಕೂತ್ಕೊಳ್ಳಿ. ಹೇಳಿ ಮ್ಯಾಮ್. ನನ್ನ ಹೆಸರು ಕಾಂಚನ ವಿಜಯಮಣಿ ಅಂತ. ಇವಳು ನನ್ನ ಮಗಳು ದಿವ್ಯಾ. ಇವಳಿಗೆ 4 ವರ್ಷ. ಇವಳನ್ನ LKGಗೆ ಸೇರ್ಸೋಕೆ ಕರ್ಕೊಂಡು ಬಂದಿದ್ದೀನಿ. ಓ ಓಕೆ. ಆದರೆ ಅಡ್ಮಿಷನ್ ಕ್ಲೋಸ್ ಆಗಿದೆ ಅಲ್ವಾ ಮ್ಯಾಮ್ ಆಗಲೇ? ಫಾರ್ 1 ಸೀಟ್ ಇಫ್ ದೇರ್ ಎನಿ ಚಾನ್ಸ್ ಮ್ಯಾಮ್. ಐ ಆಮ್ ಸಾರಿ ಮ್ಯಾಮ್, ನೆಕ್ಸ್ಟ್ ಇಯರ್ ಟ್ರೈ ಮಾಡಿ. ಈ ವರ್ಷಕ್ಕೆ ಅಡ್ಮಿಷನ್ ಕ್ಲೋಸ್ ಆಗಿದೆ. ಇಟ್ಸ್ ಓಕೆ. ಮ್ಯಾಮ್, ಈ ಎಂಟ್ರೆನ್ಸಲ್ಲಿ ನಾನು ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಅಂತ ಬೋರ್ಡ್ ನೋಡಿದೆ. ಅದಕ್ಕೇನಾದರೂ ನಾನು ಜಾಯ್ನ್ ಆಗ್ಬೋದಾ? ಎನಿ ಏಜ್ ಲಿಮಿಟ್ ಇಸ್ ದೇರ್? ಶ್ಯೂರ್ ಮ್ಯಾಮ್, ಜಾಯ್ನ್ ಆಗ್ಬೋದು. ಏಜ್ ಲಿಮಿಟ್ ಏನೂ ಇಲ್ಲ ಅದಕ್ಕೆ. ಓಕೆ ಮ್ಯಾಮ್. ಫೀಸ್ ಏನಿದೆ ಮೇಡಮ್ ಇದಕ್ಕೆ? ಮ್ಯಾಮ್ ಫೀಸ್ ಅಪ್ರಾಕ್ಸಿಮೇಟ್ 2800 rupees ಆಗುತ್ತೆ ಮ್ಯಾಮ್. ಓಕೆ ಓಕೆ ಮ್ಯಾಮ್, ನಾನು ಮನೇಲಿ ಮಾತಾಡಿ ನಿಮಗೆ ತಿಳಿಸ್ತೇನೆ. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಪ್ಪ ಪರಮೇಶ್ವರ. ಟೀ ತಗೊಳ್ಳಿ. ಥ್ಯಾಂಕ್ ಯು. ದಿವ್ಯಂದು ಅಡ್ಮಿಷನ್ ಆಯ್ತಾ? ಹಾಂ, ಅಡ್ಮಿಷನ್ಗೆ ಅಂತ ಹೋಗಿದ್ದೆ. ಆದರೆ ಅಡ್ಮಿಷನ್ ಆಗಲಿಲ್ಲ. ಬೇರೆ ಸ್ಕೂಲ್ ನೋಡ್ಕೋಬೇಕು. ಹಾಂ, ಅಲ್ಲಿ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಅಂತ ಬೋರ್ಡ್ ನೋಡಿದೆ. ನನಗೆ ಸೇರ್ಕೋಬೇಕು ಅನ್ನಿಸ್ತು. ಸೇರ್ಕೊಳ್ಳ? ನರ್ಸರಿ ಟ್ರೈನಿಂಗಾ? ಅದೆಲ್ಲ ಯಾಕಮ್ಮ? ಈಗೆಲ್ಲ ಸರಿಯಾಗಿ ನಡೀತಾ ಇದೆಯಲ್ಲ. ಮಕ್ಕಳು ನೋಡ್ಕೋಬೇಕು, ಅವ್ರಿನ್ನೂ ಚಿಕ್ಕವರು, ಅಡುಗೆ ಮಾಡಬೇಕು, ಕಷ್ಟ ಆಗತ್ತಮ್ಮ. ಅದೆಲ್ಲ ಬೇಡ. ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಓದ್ಕೋತಾ ಇದ್ದೀರಾ? ಆಫೀಸ್ ಹೇಗಿತ್ರಿ? ಆಸ್ ಯೂಶುವಲ್. ನೆನ್ನೆ ನಿಮಗೆ ಟೀಚರ್ಸ್ ಟ್ರೈನಿಂಗ್ ಬಗ್ಗೆ ಹೇಳಿದ್ನಲ್ಲ, ನಾನು ಅದಕ್ಕೆ ಸೇರ್ಕೊಳ್ಳ? ಏನಿಲ್ಲ, ಫೀಸು 2800 ಅಷ್ಟೇ. ನನಗೂ ಟೀಚಿಂಗಲ್ಲಿ ಏನಾದರೂ ಮಾಡಬೇಕು ಅನ್ನಿಸ್ತಿದೆ. ನಿನ್ನೆ ಹೇಳಿದ್ನಲ್ಲಮ್ಮ, ಅದೆಲ್ಲ ಬೇಡ. ಮಕ್ಕಳು ನೋಡ್ಕೊಳ್ಬೇಕು, ತುಂಬ ಕಷ್ಟ ಆಗುತ್ತೆ. ಅದಲ್ಲದೆ ಸಾಯಂಕಾಲ ನನ್ನ ಮನೆಗೆ ಬಂದಾಗ ನಿನ್ನ ಮನೇಲಿ ಇರ್ಬೇಕಲ್ವಾ? ಏನು ತೊಂದರೆ ತಗೊಳ್ಳೋದಕ್ಕೆ ಹೋಗ್ಬೇಡ, ಹಾಯಾಗಿ ಮನೇಲಿರು. ಪ್ರಾರಂಭದಲ್ಲಿ ನನ್ನ ಯಜಮಾನ್ರ ಕಡೆಯಿಂದ ನನಗೆ ಬೆಂಬಲ ಸಿಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಯಜಮಾನ್ರಿಗೆ ನಾನು ಯಾವುದೇ ಕಷ್ಟಕ್ಕೆ ಸಿಲುಕಬಾರ್ದು ಎಂಬುದೇ ಅವ್ರ ಉದ್ದೇಶವಾಗಿತ್ತು. ಆಗ ಆ ತಾಯಿಯ ಆಶೀರ್ವಾದದಿಂದ ನಾನು ಕೂಡಿಟ್ಟ ಹಣ ಮತ್ತು ಕೆಲವು ಆಭರಣ ಇಟ್ಟು
NTT ಫೀಸ್ ಕಟ್ಟಿದೆ. ನನ್ನ NTT ಟ್ರೈನಿಂಗ್ ಹೀಗೆ ಶುರುವಾಯಿತು. ಓಕೆ ಮ್ಯಾಮ್, ಸರಿ ಇದೆ. ಥ್ಯಾಂಕ್ ಯು. ಟೀಚರ್ಸ್ ಟ್ರೈನಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ನಲ್ಲ, ನಾಳೆ ಜಾಯ್ನ್ ಆಗ್ತಿದ್ದೀನಿ. ಹಾ, ನಿಮಗೂ ಮಕ್ಳಿಗೂ ಏನು ತೊಂದರೆ ಆಗ್ದಿರಂಗೆ ನೋಡ್ಕೊಳ್ತೀನಿ, ಆಯ್ತಾ? ಒಟ್ಟಿನಲ್ಲಿ ಮಕ್ಳಿಗೆ ಏನು ತೊಂದರೆ ಆಗದಿರೋ ತರಹ ನೋಡ್ಕೊಂಡ್ರೆ ಸಾಕು. ನಾನು ಆಫೀಸಿಂದ ಬಂದಾಗ ನಿನ್ನ ಮನೇಲಿರಬೇಕು, ಸರಿನಾ? ಇಷ್ಟೊಂದೆಲ್ಲ ಶ್ರಮಪಟ್ಟು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದೆ. ಆ ದಿನ ನನ್ನ ಲೈಫಲ್ಲೇ ಒಂದು ದೊಡ್ಡ ದಿನ ಆಗಿತ್ತು. ಅವತ್ತು ನಾನು ತುಂಬ ಖುಷಿಯಾಗಿದ್ದೆ. ನಾನು ಟೀಚರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ತಗೊಳ್ತಾ ಇದ್ದೆ. ಇದು ನನ್ನ ಡೈಲಿ ರೊಟೀನ್ ಆಯಿತು. ಬಾಯ್. ಮೇಡಮ್, ನೀವು ಟ್ಯೂಷನ್ ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ಸ್ಕೂಲ್ ಯಾಕೆ ಓಪನ್ ಮಾಡಬಾರ್ದು? ಬೇಡಪ್ಪ ಬೇಡ, ತುಂಬ ಕಷ್ಟ ಇದೆ. ಮೇಡಮ್, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಮೇಡಮ್, ಓಪನ್ ಮಾಡಿ ಸ್ಕೂಲ್ನ. ನೋಡೋಣ, ಎಲ್ಲ ಆ ದೈವೇಚ್ಛೆ. ಸರಿ ಮೇಡಮ್, ಬರ್ತೀವಿ ಮೇಡಮ್. ಬಾಯ್ ಬಾಯ್. ಹಾಗೆ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ರು. ಹಾಯ್. ಎಲ್ಲಿವರೆಗೂ ಬಂತು ನಿಮ್ಮ ರಿವಿಷನ್ಸ್ ಎಲ್ಲ? ವೆರಿ ಗುಡ್. ಯಾಕೆ ಮ್ಯಾಮ್ ಇಷ್ಟು ಲೇಟು? ಓಹ್, ಎಕ್ಸಾಮ್ಸ್ ಹತ್ರ ಬರ್ತಿದೆಯಲ್ಲ, ಮಕ್ಕಳಿಗೆ ರಿವಿಷನ್ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಅದಕ್ಕೆ ಮ್ಯಾಮ್, ಮಕ್ಕಳಿಗೆಲ್ಲ ನಿಮ್ಮನ್ನು ನೋಡಿದ್ರೆ ತುಂಬ ಇಷ್ಟ. ಮ್ಯಾಮ್, ನಿಮ್ಮ ಮನೇಲಿ ಟ್ಯೂಷನ್ ತಗೋತಿರಲ್ಲ ಮ್ಯಾಮ್, ಅಲ್ಲಿ ನಮ್ಮ ಫ್ರೆಂಡ್ ಮಗು ಸಹ ಬರ್ತಾರೆ. ಅವರು ಕೂಡ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಮ್ಯಾಮ್. ಹೌದಾ? ಹೌದು ಮ್ಯಾಮ್. ಮ್ಯಾಮ್, ನಿಮ್ಮದೇ ಸ್ವಂತ ಜಾಗ ಇದೆ, ಸ್ವಂತ ಮನೆ ಇದೆ, ನೀವೇ ಯಾಕೆ ಚಿಕ್ಕದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು? ಹಾ, ಸ್ಕೂಲ್ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ನೀವು ಮನ್ಸು ಮಾಡಿದ್ರೆ ಮಾಡ್ಬೋದು ಮೇಡಮ್. ಹೌದು ಮ್ಯಾಮ್, ಮನಸ್ಸು ಮಾಡಿ ಮ್ಯಾಮ್. ಮೇಡಮ್, ನೀವು ಟ್ಯೂಷನ್ ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ಸ್ಕೂಲ್ ಯಾಕೆ ಓಪನ್ ಮಾಡಬಾರ್ದು? ಮ್ಯಾಮ್, ನಿಮ್ಮ ಮನೇಲಿ ಟ್ಯೂಷನ್ ತಗೋತಿರಲ್ಲ ಮ್ಯಾಮ್, ಅಲ್ಲಿ ನಮ್ಮ ಫ್ರೆಂಡ್ ಮಗು ಸಹ ಬರ್ತಾರೆ. ಅವರು ಕೂಡ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಮ್ಯಾಮ್. ನಿಮ್ಮದೇ ಸ್ವಂತ ಜಾಗ ಇದೆ, ಸ್ವಂತ ಮನೆ ಇದೆ, ನೀವೇ ಯಾಕೆ ಚಿಕ್ಕದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು? ನೀವು ಮನ್ಸು ಮಾಡಿದ್ರೆ ಮಾಡ್ಬೋದು ಮೇಡಮ್. ಮೇಡಮ್, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಮೇಡಮ್, ಓಪನ್ ಮಾಡಿ ಸ್ಕೂಲ್ನ. ತಾಯಿ, ಎಲ್ಲರೂ ನನಗೆ ಸ್ಕೂಲ್ ಶುರು ಮಾಡು ಅಂತ ಹೇಳ್ತಿದ್ದಾರೆ.
ಆದರೆ ನನಗೆ ಏನೂ ದಾರಿ ತೋರ್ತಾ ಇಲ್ಲ. ಮನಸ್ಸಲ್ಲೇನೋ ತಳಮಳ. ನನಗೆ ನೀನೇ ಸರಿಯಾದ ದಾರಿ ತೋರಿಸು ತಾಯಿ. ಅಂದು ಆ ತಾಯಿಯ ಆಶೀರ್ವಾದ ಸಿಕ್ಕಿದ್ಮೇಲೆ ನನ್ನ ಜೀವನದ ದಾರಿನೇ ಬದಲಾಯಿತು. ಆಗ ಅಶ್ವಿನ್ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಿದ್ವಿ. ಕನಸನ್ನು ಹೊತ್ತುಕೊಂಡು ಛಲವನ್ನು ತೊಟ್ಟುಕೊಂಡು ನಿಲ್ಲದೆ ಸಾಗು ನೀನು ಅಮ್ಮ. ಅಕ್ಕರೆ ತೋರೋ ದೈವ ಅಕ್ಷರ ನಿನ್ನ ಜೀವ ಹಂಚುವೆ ಪ್ರೀತಿಯನು ಅಮ್ಮ. ನಿನ್ನಯ ಕೈ ತುತ್ತು ಲೋಕದ ಸಂಪತ್ತು ಮೀರಿಸೋ ಪ್ರೇಮಧಾರೆ. ವಂದನೆ ನಿನಗೆ ಮಾತೆ ಅಮ್ಮ. ಅಮ್ಮ ಓ ಅಮ್ಮ. ಅಮ್ಮ ಅಮ್ಮ ಓ ಅಮ್ಮ. ಕನಸನ್ನು ಹೊತ್ತುಕೊಂಡು ಛಲವನ್ನು ತೊಟ್ಟುಕೊಂಡು ಎಲ್ಲವನ್ನು ಸಾಧಿಸೋ ನೀಯೋ ಅಮ್ಮ. ಹರರಿರಾರಿರಾರಿರೋ 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 ಹರರಿರಾರಿರಾರಿರೋ. ರೀ, ಹ್ಮ್. ಪ್ಲೇ ಹೋಮ್ ತುಂಬಾ ಚೆನ್ನಾಗಿ ನಡೀತಿದೆ. ಮಕ್ಕಳು ಹೆಚ್ಚಾಗಿ ಬರ್ತಿದ್ದಾರೆ. ನಾವೆಲ್ಲಾದ್ರೂ ಒಂದು ಸೈಟ್ ನೋಡಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋಣವಾ? ಸೈಟ್ ಪರ್ಚೇಸ್ ಮಾಡಿ ಸ್ಕೂಲ್ ಕಟ್ಟೋದು ಅಷ್ಟು ಸುಲಭ ಅಲ್ಲಮ್ಮ. ಪ್ಲೇ ಹೋಮಲ್ಲಿ ಮಕ್ಕಳು ಜಾಸ್ತಿ ಬರೋದ್ರಿಂದ ಮನೆಯಲ್ಲಿ ಪ್ಲೇ ಹೋಮ್ ನಡೆಸೋದು ಕಷ್ಟ ಆಗ್ತಿದೆ ರೀ. ಅದಕ್ಕೆ ಹೇಳ್ತಿರೋದು. ಸರಿ, ನೋಡೋಣ, ನಾನೇನಾದರೂ ಮಾಡ್ತೀನಿ. ಕಾಫಿ ರೆಡಿನಾ? ಹಾ, ತರ್ತಾ ಇದ್ದೀನ್ರಿ. ಹಾ ರೀ, ಸೈಟ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ನೋಡ್ತಾ ಇದ್ದೀನಮ್ಮ. ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡಿದೆ, ಕೈನಲ್ಲಿ ಸ್ವಲ್ಪ ಕ್ಯಾಶ್ ಇದೆ. ಏನಾದರೂ ಮಾಡಿ ಸೈಟ್ ಪರ್ಚೇಸ್ ಮಾಡೋಣ, ಸರಿನಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಆರಾಮಾಗಿರೋ. ಬರ್ತೀನಿ. ಆ ದೇವರ ಆಶೀರ್ವಾದದಿಂದ ಒಂದು ಸೈಟ್ ಪರ್ಚೇಸ್ ಮಾಡಿದ್ವಿ. ಕೆಲಸ ಎಲ್ಲ ಆಯ್ತೇನಮ್ಮ? ಆಯ್ತು ರೀ. ರೀ, ಸೈಟ್ ಏನೋ ತಗೊಂಡಾಯ್ತು. ಸ್ಕೂಲ್ ಯಾವಾಗ ಕಟ್ಬೋದು? ಕೈನಲ್ಲಿರೋ ಕಾಸನ್ನೆಲ್ಲ ಹಾಕಿ ಸೈಟೇನೋ ತಗೊಂಡ್ವಿ. ಆದರೆ ಸ್ಕೂಲ್ ಕಟ್ಟೋಕ್ಕೆ ಕಷ್ಟ ಆಗುತ್ತಲ್ಲಮ್ಮ. ಅದು ಅಲ್ಲದೆ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಬೇರೆ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಹೇಗಾದರೂ ಮಾಡಿ ಸ್ಕೂಲ್ ಕಟ್ಟಲೇಬೇಕು. ಆಮೇಲೆ ನಾನು ನಿಮ್ಮನ್ನೇನು ಕೇಳೋದಿಲ್ಲ, ಆಯ್ತಾ? ಸ್ಕೂಲ್ ಬಿಲ್ಡಿಂಗ್ ಬೇಕೇ ಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ. ನಾನು VRS ತಗೊಳ್ಬೇಕಾಗತ್ತೆ. ನಾನು VRS ತಗೊಂಡು ಅದರಿಂದ ಬರೋ ಹಣದಿಂದ ಶಾಲೆ ಕಟ್ಟಬಹುದು. ನೀನು ಮಕ್ಕಳು ಓಕೆ ಅಂದರೆ
ನಾನು ನಾಳೆನೇ VRSಗೆ ಅಪ್ಲೈ ಮಾಡೋಕ್ಕೆ ರೆಡಿ. ನೀವು ಕೇಳೋದಾದ್ರೆ ನಾನೊಂದು ಮಾತು ಹೇಳ. ಹೇಳು. ನೀವು VRS ತಗೊಂಡ್ರೆ ಕಂಪನಿ ಕಡೆಯಿಂದ ನಿಮಗೆ ಸಂಬಳ ಬರದೇ ಇರ್ಬೋದು. ಆದರೆ ನಿಮಗಾಗ್ಲಿ ಮಕ್ಕಳಿಗಾಗ್ಲಿ ನಾನು ಯಾವತ್ತೂ ಉಪವಾಸ ಇರಕ್ಕೆ ಬಿಡೋದಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನೀವು VRS ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್, ಮೇ ಐ ಕಮ್ ಇನ್? ಗುಡ್ ಮಾರ್ನಿಂಗ್ ವಿಜಯನ್ ಅವರೇ, ಪ್ಲೀಸ್ ಬನ್ನಿ. ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ದಿಸ್ ಇಸ್ ಮೈ ರೆಸಿಗ್ನೇಷನ್ ಲೆಟರ್. ವೈ ಆರ್ ಡೂಯಿಂಗ್ ದಿಸ್ ವಿಜಯನ್? ಇಷ್ಟು ಒಳ್ಳೆ ಜಾಬ್ ಯಾರು ಬಿಡ್ತಾರಾ? ಇನ್ನೊಂದ್ಸಲ ಯೋಚನೆ ಮಾಡಿ. ನಾನು ರಿಸೈನ್ ಮಾಡ್ತಾ ಇರೋದು ಒಂದು ನೊಬೆಲ್ ಕಾಸ್ಗೋಸ್ಕರ ಸರ್. ಬಟ್ ನಿಮ್ಮಂಥ ಹಾರ್ಡ್ ವರ್ಕಿಂಗ್ ಗಾಯ್ ಮತ್ತು ಆನೆಸ್ಟ್ ಗಾಯ್ ಬಿಟ್ಟರೆ ಕಂಪ್ನಿಗೂ ತುಂಬ ಲಾಸ್ ಆಗುತ್ತಲ್ಲ. ಒಂದು ಸತಿ ಯೋಚನೆ ಮಾಡಿ. ಸರ್, ಕ್ಷಮಿಸಿ, ನಾನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ವೈಫ್ಗೆ ಮಾತು ಕೊಟ್ಟಿದ್ದೀನಿ. ಅವಳ ಡ್ರೀಮ್ನ ಫುಲ್ಫಿಲ್ ಮಾಡೋದೇ ನನ್ನ ಉದ್ದೇಶ. ಪ್ಲೀಸ್ ಸರ್, ಎಕ್ಸೆಪ್ಟ್ ಮಾಡಿ ಸರ್. ಓಕೆ, ಎನಿವೇಸ್ ಆಲ್ ದಿ ಬೆಸ್ಟ್ ವಿಜಯನ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆಯದಾಗಲಿ. ಆ ದೇವರ ಆಶೀರ್ವಾದದಿಂದ ನಮ್ಮ ಯಜಮಾನರು VRS ಕೊಟ್ರು. ಬಂದ ಹಣದಿಂದ ಅಶ್ವಿನ್ ವಿದ್ಯಾಲಯ ಆರಂಭ ಮಾಡಿದ್ವಿ. ಆದರೆ ನನ್ನ ಉದ್ದೇಶ ಬರೀ ಸ್ಕೂಲ್ ನಡೆಸಬೇಕು ಅಥವಾ ದುಡ್ಡು ಮಾಡಬೇಕು ಅನ್ನೋದಾಗಿರ್ಲಿಲ್ಲ. ಅವರು ಬಡ ಮಕ್ಕಳಾಗಿರ್ಲಿ, ಮಧ್ಯಮ ವರ್ಗದವರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಎಲ್ಲರಿಗೂ ವಿದ್ಯೆ ಕೊಡಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು. ಅಶ್ವಿನ್ ವಿದ್ಯಾಲಯ ಬರೀ ಒಂದು ಶಾಲೆ ಅಲ್ಲ, ಮಕ್ಕಳ ಪಾಲಿಗೆ ದೇವಾಲಯ ಆಗ್ಬಿಡ್ತು. ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟಾಗ ಒಂದು ಹೊಟ್ಟೆ ತುಂಬುತ್ತದೆ. ಬರಿದ ಕೈಗೆ ಹಣ ಕೊಟ್ಟಾಗ ಒಂದು ಜೀವನ ಸಾಗುತ್ತದೆ. ಆದರೆ ಜ್ಞಾನದಾಹದ ಮನಸ್ಸಿಗೆ ವಿದ್ಯೆ ಕೊಟ್ಟಾಗ ರಾಷ್ಟ್ರವೇ ಮುನ್ನಡೆಯುತ್ತದೆ. ಅಶ್ವಿನ್ ವಿದ್ಯಾಲಯದ ಹೆಸರಿಂದು ಇತಿಹಾಸವಾಗಿದೆ. ಜ್ಞಾನದ ಬೆಳಕಿನಿಂದ ರಾಷ್ಟ್ರದ ಸೇವೆಗೈದಿದೆ. ಇದೇ ನನ್ನ ಲೈಫ್ ಜರ್ನಿ ಹಾಗೂ ಅಶ್ವಿನ್ ವಿದ್ಯಾಲಯ ಸ್ಕೂಲ್ನ ಹಿಸ್ಟ್ರಿ. ವಾವ್ ಮ್ಯಾಮ್. ಮಾತೆಯ ಕತೆ ಇದು. ಸಾಧನೆಯ ಮೆಟ್ಟಲೇರಿದ ವೀರಗಾಥೆ ಇದು. ಕನಸಿನ ಪಥವಿದು. ನಾವೆಲ್ಲ ಕಾಣುವ ಬರೀ ಹಗಲುಗನಸಿದು. ನನಸಾದ ಕತೆ ಇದು. ತನ್ನಾಸೆಯನ್ನು ಸಾಕಾರಗೊಳಿಸಿದ ವೀರಗಾಥೆ ಇದು. ಅಮ್ಮ, ನಾನೇ ಪಾಲಿಸುವೆನು ಮಕ್ಕಳ
ಆದರೆ ನನ್ನ 3 ಮಕ್ಕಳ ಮಾತ್ರವಲ್ಲ, ಕಲಿಸುವೆನು 100 ಮಕ್ಕಳಿಗೆ ಎಂದ ಮಾತೆಯ ಕಥೆ ಇದು. ಜ್ಞಾನ ದೀಪ ಹಚ್ಚಿದ ವೀರಗಾಥೆ ಇದು. ಮಡದಿ ನಾನೇ, ನಿಭಾಯಿಸುವೆನು ಮನೆಯ, ಆದರೆ ಕೇವಲ ನನ್ನ ಮನೆಯನ್ನಲ್ಲ, ಸುಧಾರಿಸುವೆನು ಸಮಾಜವನ್ನ ಎಂದ ದಿಟ್ಟ ಧೀರೆಯ ವೀರಗಾಥೆ ಇದು. ಅಂದು ಕೇವಲ 6 ಮಕ್ಕಳ ಪಾಠವಿತ್ತು. ಇಂದು 600 ಮಕ್ಕಳ ಭವಿಷ್ಯ ರೂಪಿಸುತ್ತಿರುವ ಅಶ್ವಿನ್ ವಿದ್ಯಾಲಯ ಸಾಧಕಿಯ ಪಥವಿದು. ಮಾತೆಯ ಕಥೆ ಇದು, ವೀರಗಾಥೆ ಇದು. Today is a very special day. We are honoring Madam Kanchana Kumari, Principal of Ashwin Vidyalaya, none other than my life partner. Way back, about 2 decades ago, she approached me to establish a school and outright I rejected. Later on, I reluctantly approved to start the school. Now, you can see the support from the parents and cooperation. We have grown up to this stage. At the time of starting the school, I was not having money. I said I have to apply for VRS. Within a day, we have decided to take VRS. After taking VRS, my relatives are surprised. And they questioned me, how are you going to run the show? Madam said, I don't make you starve. But money will not come to you. I said, yes. Now, she is keeping me busy since morning 7 o'clock till evening 7 o'clock. At this age, I am taking care of administration as well as I teach English for 10th standard kids. I wish her all the best and pray God to give long life to her to achieve many things in her life. I am a proud husband today about my wife. Thank you. First and foremost, I would like to thank my parents and my mother-in-law who supported me to start and encourage this one to start with the kindergarten. And really I'm grateful to have such a wonderful mother-in-law and parents to me. Next, my husband supported me who took VRS and asked me to construct the school, and really it has come up to this level. And really I am grateful to my husband for supporting in all sense. I have 3 superstars children. One is Karthik, Ashwin and Divya. And with that 2 daughter-in-laws. Really I am proud of them and blessed to get such wonderful daughter-in-laws and my kids. And really they are supporting in all respect. And finally, I am really grateful to my teachers for excellent support and cooperation and dedication. Up to this level we have reached because of our teachers, and really they have done a marvelous job. I would like to thank my service providers. Finally, I would like to thank our students of Ashwin Vidyalaya and parents for your support.
And really, the students of Ashwin Vidyalaya brought laurels to our school in academics, sports, cultural activities, etc. I wish you all the best and bring laurels to our school. Thank you so much. My name is Vaishnavi. I was the first student of Ashwin Vidyalaya. Vijayan sir and Kanchana ma'am were my first teachers in school. They taught me everything from the sleeping lines, standing lines, and everything. From how to copy and paste folders in computer, from what are icons on a computer desktop screen. And I got to learn a lot in my journey in Ashwin Vidyalaya. Now I'm working as an engineer. I'm very thankful for all the learning and all the academic learning and non-academic cultural learning that I got from Ashwin Vidyalaya, from Kanchana ma'am, Vijayan sir and all other teachers. They were just like my parents in many fields. They helped me, they taught me, they corrected me, they sculpted me in a way. As a child, I was really very lucky to have got a chance to be brought up in such an environment. Thank you. I wish very best to all the students. Thank you. I started studying here from LKG. So from LKG to 10th standard, I have been in this school. It's been a very long journey with the team Ashwin Vidyalaya, and I am so thankful to Kanchana ma'am and Vijayan sir. So the school is all about enjoying yourself and know your other half of your life. So each and every time I had some opportunity like the academics, it can be the extracurricular activities like dance, music or any other thing. The team or the faculties here have been most supportive each and every time. So starting from LKG, I have been into this academy. Hello, I am Nirmal, currently studying engineering at Rama Institute of Technology. I have passed out Ashwin Vidyalaya in 2020, that is during COVID batch. I studied from LKG to 10th standard in Ashwin Vidyalaya, and I pursued a percentage of 97.44 during COVID time, and the reason for that was Kanchana ma'am, Vijayan sir and all the staff support. They used to give frequent questions in WhatsApp so that I could solve and get good marks. School is not only a place of academics, it also helped me to shape my personality as well as my career. Hi everyone, I'm Sumalakshmi. I did my schooling from LKG to 10th standard here itself, and I passed out at 2018 with a percentage of 94. And I really wanted to thank Vijayan sir and Kanchana ma'am for giving me this opportunity to speak about them. Kanchana ma'am, especially I wanted to tell this today. Many of the students, middle class students, are studying and pursuing their schooling. It's because of ma'am. Because I don't know how many of you know here, there are installments and you can pay. All this I don't think in other school you get. So I really wanted to thank Kanchana ma'am for this, because she's giving schooling for most of the middle class students, and she's not like only have to study. There's so many things to do. So she encourages in cultural, sports, everything else. And
Vijayan sir, I would really thank, because I still remember 10th social studies was because of sir. It made me so easy to study, and all the faculties here, because they used to boost us and they used to give us so many positive ways how to achieve in life. And after 10th, I had been to MESPU college. That was my biggest, it was my aim to join 10 years, and that was because of my schooling here. And today I'm a dentist. I can proudly tell I'm from this school and I've become a dentist, and I cleared my NEET, I cleared my CET, I got through the government seat in KIMS Medical College. I finished my 5 years and I'm doing internship there. And I want to tell this also. I'm doing in dentistry, all are from CBSE and ICSE. I'm the only one from state, and I topped there also, and I got seat there. It is all because of my schooling and Kanchana ma'am's support. I'm very grateful for Kanchana ma'am and Vijayan sir. Thank you so much. Hello everyone, myself Nagasai Shrujana of Ashwin Vidyalaya. I'm an ex-student of this school. I passed out my 10th in 2023. I scored 94.08%. So when it comes to my school, I really love it. I like the campus. I like my teachers, and even the non-staff people. They're very sweet. The teaching is very good, and the teachers are very sweet. Hello everyone, I'm Mithun, currently studying in 11th standard Presidency PU College in Kempapura. I passed out 10th at Ashwin Vidyalaya in 2023-24. I was the topper of the batch. I secured 94.88%. So to tell about Ashwin Vidyalaya, firstly I would tell that I was interested in sports more than academics. They never told me to sit in the class only to study, because we had so much of exposure to sports and all that. We secured many prizes in all those inter-school competitions. So if I have to recommend a school for your children or anyone, I would just recommend just to go blindly to Ashwin Vidyalaya, because the exposure you get here for all your talents, it is a place where you understand your talents and understand yourself. So all the toppers who spoke about themselves over here are everyone here because of Ashwin Vidyalaya ma'am and also sir. I would like to thank Vijayan sir especially and ma'am, because all the middle class families who are not able to afford education, they are making it possible for them to educate their children and make them a good citizens of our country. I would just thank them for making this place better and better every day. Thank you. Hello everyone, my name is Manisha. Presently I am pursuing my engineering in Presidency University. I have completed my school life completely in Ashwin Vidyalaya, which is from LKG to 10th standard. So it's been a very great experience studying in Ashwin Vidyalaya. I still remember the day when I joined my school, which is from LKG. It's been a very great experience with all of my faculties. I thank Kanchana ma'am and Vijayan sir for being so supportive in all of my academics and all of my cultural activities. So I can tell this was the base for my career or anything, because this is the part where I've learned many things. So it can be my skills, like soft skills, the way I speak, the way I move with students, friends and all. It's been a very great achievement for me in Ashwin Vidyalaya. I have completed my 10th in 2019 with 92%. So that's a great achievement, and that's my first achievement in school. So then I have been to my engineering, which is in Presidency University. Right now I'm in my final year. So I'm doing my internship right now. So that's all. I thank all of my faculties who will help me to come to this stage. Thank you. I'm very proud to study in Ashwin Vidyalaya, because every year they would give us silver medals for top achievers. So it has been a very good boost for us in academics, and in 10th standard they rewarded us a gold medal. So thank you so much for that, Kanchana ma'am and Vijayan sir.